ಎಡಿಟಿಂಗು ಅಪ್ಡೇಟಿಂಗು ಇವತ್ತಿಂದನೇ ನೀವು ಎಡಿಟ್ ಮಾಡ್ಬೋದು, ಅಪ್ಡೇಟಿಂಗ್ ಮಾಡ್ಬೋದು. ಎಡಿಟಿಂಗ್ ಮಾಡ್ಬೋದಂದರೆ ಏನಂದರೆ, ನೀವು ಇವಾಗ ಹಾಕಿರೋ ಕಾಲೇಜು ನಿಮ್ಗೆ ಯಾವುದಾದ್ರೂ ಬೇಡ ಅಂದರೆ ನೀವು ಅದನ್ನು ರಿಮೂವ್ ಮಾಡ್ಬೋದು. ಅಥವಾ ನೀವು ಯಾರಾದರೂ ಇವಾಗ 26 ಕಾಲೇಜ್ ಇದ್ದಾವೆ ಅಥವಾ ನಿಮ್ದು ಎಷ್ಟು ಪ್ರಿಯಾರಿಟಿ ಇದ್ದಾವೋ ಆ ಕಾಲೇಜಲ್ಲಿ ನೀವು ಯಾವ್ದಾದ್ರು ಆ್ಯಡ್ ಮಾಡಿಲ್ಲ ಅಂದರೆ ನೀವು ಆ್ಯಡ್ ಮಾಡಿ ಫೈನಲ್ ಸಬ್ಮಿಟ್ ಕೂಡ ಕೊಡ್ಬೋದು. ಯಾವಾಗಂದರೆ ಲಾಗಿನ್ ಆದಮೇಲೆ ನಿಮಗೆ 3 ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಲಾಗಿನ್ ಆದಮೇಲೆ ಅಪ್ಲಿಕೇಶನು, ಆಪ್ಷನ್ ಎಂಟ್ರಿ ಮತ್ತು ಸೀಟ್ ಡಿಸ್ಪ್ಲೇ. ಇಲ್ಲಿ ಸೀಟ್ ಡಿಸ್ಪ್ಲೇ ಹತ್ರ ಹೋದಾಗ ನಿಮಗೆ ಯಾವುದು ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ನಿಮಗೆ ತೋರಿಸುತ್ತೆ. ಅಂದರೆ ಅದೇ ಪ್ರಿಯಾರಿಟಿ ಯಾವ್ದು ಕೊಟ್ಟಿರ್ತಿಲ್ಲ ಆ ನಂಬರ್ ತೋರಿಸುತ್ತೆ, ನೀವು ಹೋಗಿ ನೋಡ್ಬೋದು. ಹಾಗೆ ಇಲ್ಲಿ ಆಪ್ಷನ್ ಎಂಟ್ರಿ ಅಂತ ಇದೆ, ಇಲ್ಲಿ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ ಅದು ಇನ್ಸ್ಟ್ರಕ್ಷನ್ ಅದು ಓಪನ್ ಮಾಡಾದ್ಮೇಲೆ ಬ್ರೌಸರ್ ಓಪನ್ ಆಗುತ್ತೆ. ಆ ಬ್ರೌಸರ್ ಓಪನ್ ಆದಮೇಲೆ ಪ್ರೊಸೀಡ್ ಟು ಆಪ್ಷನ್ ಎಂಟ್ರಿ. ಇಲ್ಲಿ ಪ್ರೊಸೀಡ್ ಟು ಆಪ್ಷನ್ ಎಂಟ್ರಿಯಲ್ಲಿ ಹೋಗಿ ನೀವೇನಾದರೂ ಈಗ ಆಲ್ರೆಡಿ ನಮ್ದು ಎಡಿಟ್ ಆಗಿರೋದ್ರಿಂದ ನಾವೇನು ಎಡಿಟ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ತೋರಿಸ್ತಿರ್ಬೋದು, ಇಲ್ಲಿ ರೆಡ್ ಕಲರು. ನಿಮಗೆ ಯಾವುದಾದ್ರೂ ಕಾಲೇಜಸ್ ಬೇಡ ಅಂದರೆ ರಿಮೂವ್ ಮಾಡೋದಾದರೆ ರಿಮೂವ್ ಮಾಡ್ಬೋದು. ಅಥವಾ ನೀವು ಯಾವುದಾದ್ರೂ ಆ್ಯಡ್ ಮಾಡಿಲ್ಲ ಅಂದರೆ ಆ್ಯಡ್ ಮಾಡಿ ಫೈನಲ್ ಸಬ್ಮಿಟ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಇರುತ್ತೆ, ಫೈನಲ್ ಸಬ್ಮಿಟ್ ಕೊಟ್ಟರೆ ಮುಗಿಯುತ್ತೆ. ಇದು ಆಲ್ರೆಡಿ ಆಗಿರೋದ್ರಿಂದ ಇಲ್ಲಿ ಫೈನಲ್ ಸಬ್ಮಿಟ್ ತೋರ್ಸೋಕ್ಕೆ ಬರಲ್ಲ. ನೀವು ಆ್ಯಡು ಮತ್ತು ರಿಮೂವ್ ಮಾಡಬಹುದು.